ಮಾಡ್ತಿದ್ದೀರಾ? ಬಿಟ್ವಾಗ್ಲೂ ಕಮಲಿನೇ ಬಂದು ನಿಮ್ಮನ್ನ ತಗ್ಗಣ್ಲ. ಆದ್ರೆ ನೀವ್ಯಾಕೆ ಅವಳನ್ನ ತಳ್ಬಿಟ್ರಿ ಸರ್? ಪಾಪ ಕಮಲಿಗೆ ಬೇಸರ ಆಗಿರಕ್ಕಿಲ್ವಾ? ಇಲ್ಲ ಶಂಭು, ನನಗವರು ಕಮಲಿಯವರು ಅಂತ ಅನ್ನಿಸ್ತಾನೆ ಇಲ್ಲ. ನನಗೂ ಹಂಗೆ ಅನ್ನಿಸ್ತೈತೆ ಸರ್. ಅವ್ರ ಕಣ್ಗಳನ್ನ ಗಮನಿಸಿದ್ರ? ಆ ಕಣ್ಗಳು ನನ್ನ ಕಮಲಿಯವ್ರ ಕಣ್ಣಲ್ವೇ ಅಲ್ಲ. ನನಗೂ ಅನುಮಾನ ಬಂದು ಅವಳನ್ನ ಗಮನಿಸ್ತಾನೆ ಇವ್ನಿ ಸರ್. ಆದ್ರೆ ಮುಂದೆ ಏನ್ ಮಾಡೋದು ಅಂತಾನೆ ಗೊತ್ತಾಯ್ತಾ ಇಲ್ಲ. ಆನಿಕಾ ಏನೋ ಮಸ್ಲತ್ ನಡೆಸ್ತಾ ಇದ್ದಾಳೆ ನಿಂಗೆ. ಅದೇನು ಅಂತ ಕಂಡುಹಿಡಿಬೇಕು. ನಿಂಗೆ ನೀನು ಕಮಲಿ ಒಟ್ಟಿಗೆ ಅಲ್ವಾ ಮಲ್ಕೊಳ್ಳೋದು? ಆಗ ಚೆಕ್ ಮಾಡು, ಅವಳ ಕಣ್ಣು ಕಮಲಿ ಕಣ್ಗಿಂತ ಬೇರೆ ತರ ಆಯ್ತಾ ಅಂತ ನೋಡು. ಏನಪ್ಪ ಆಗಿಂದ ನನ್ನೇ ನೋಡ್ತಾ ಇದ್ದೀರಾ? ಅಪ್ಪ ಆದವನು ಎದುರು ಕೂತಿದ್ರು ನನ್ನ ಮಗಳಿಗೆ ವಾಟ್ಸಪ್ಪನೇ ಮುಖ್ಯ ಆಯ್ತಲ್ಲ ಅಂತ ಯೋಚಿಸ್ತಿದ್ದೆ. ಏನು? ವಾಟ್ಸಪ್ ತಾನೇ ನೀನ್ ಮಾಡ್ತಿರೋದು? ಹೌದು, ಏನೀಗ? ಏನಿಲ್ಲ, ಯೋ ಲಕ್ಕಿ, ನಿಮ್ಗೆ ವಾಟ್ಸಪ್ಪು ಫೇಸ್ಬುಕ್ ಎಲ್ಲ ಇದೆಯಮ್ಮ. ನಮ್ಮ ಕಾಲದಲ್ಲಿ ಇದೆಲ್ಲ ಏನೂ ಇರಲೇ ಇಲ್ಲ. ಇದ್ದಿದ್ರೆ ನನ್ನ ನಿಮ್ಮ ಅಮ್ಮನ ಲವ್ ಸ್ಟೋರಿ ಇನ್ನೂ ಕಲರ್ಫುಲ್ ಆಗಿರೋದು. ಅದ್ ಹೇಗೆ ಅಮ್ಮಂಗ್ ಬಿದ್ರು ಏನೋಪ್ಪ ನೀವು. ಮೇಕಪ್ ಬಾಕ್ಸ್ ಅಲ್ಲಿ ಫಿಲಾಸಫಿ ಚೀಟಿ, ಒಳ್ಳೆ ಜೋಡಿ. ನೋರಚ್ಚು, ಪ್ರೀತಿಗೆ ಸಿದ್ಧಾಂತಗಳು ಸೆಟ್ ಆಗ್ಲೇಬೇಕು ಅಂತ ಏನೂ ಇಲ್ಲ. ಯಾಕೆಂದ್ರೆ ಪ್ರೀತಿನೇ ಒಂದು ಸಿದ್ಧಾಂತ. ನಿನಗೂ ಅರ್ಥ ಆಗತ್ತೆ ಬಿಡು, ಈಗ ತಾನೇ ಶುರು ಆಗಿದೆ. ನಿಧಾನಕ್ಕೆಲ್ಲ ಅರ್ಥ ಆಗತ್ತೆ. ಅಪ್ಪ ಸಾಕು ಆಡ್ಕೊಂಡಿದ್ದು, ನನ್ಗೇನ್ ಲವ್ ಆಗಿಲ್ಲ. ನಾನು ಸ್ವಿಗ್ಗಿಲಿ ಚಾಟ್ಸ್ ಏನಾದ್ರೂ ಆರ್ಡರ್ ಮಾಡೋಣ ಅಂತ ನೋಡ್ತಾ ಇದ್ದೆ. ಮತ್ತೆ ಮನೆ ಹತ್ರ ಸ್ವಿಗ್ಗಿ ಒಂದು ಬರೋದು, ನಿಮ್ ಹೆಂಡತಿ ರೌದ್ರಾವತಾರ ತಾಳೋದು, ಅದೆಲ್ಲ ಯಾಕೆ ಬೇಕು ಅಂತ ಸುಮ್ಮನೆ ಹಂಗೆ ಸ್ಕ್ರಾಲ್ ಮಾಡ್ತಾ ಇದ್ದೆ. ಸ್ವಿಗ್ಗಿನಾ? ಅರೆ ಇದೇನಿದು? ಆಕ್ಚುಲಿ ಈ ಟೈಮಲ್ಲಿ ಏನು ತಿನ್ಬೇಕು ಅನ್ಸ್ಬಾರ್ದು. ಆಕ್ಚುಲಿ ಈ ಸಮಯದಲ್ಲಿ ಹಸುವಾಗಲ್ಲ, ನಿದ್ರೆ ಬರಲ್ಲ, ಏನು ಬೇಕು ಅಂತ ಅನ್ಸೋದೇ ಇಲ್ಲ. ಯುನೋ, ಅಕಾರ್ಡಿಂಗ್ ಟು ರೂಲ್ಸ್. ಡ್ಯಾಡ್, ಸಾರಿ, ಐ ಆಮ್ ನಾಟ್ ಇನ್ ದಟ್ ಝೋನ್. ರಿಯಲಿ? ಓಕೆ, ಫೈನ್. ಆಕ್ಚುಲಿ ರಚು, ಇವತ್ತು ನನಗೆ ಏನಾದರೂ ಚಾಟ್ಸ್ ತಿನ್ಬೇಕು ಅಂತ ಅನಿಸ್ತಾ ಇದೆ. ಹಾಗೂ ಅಣ್ಣ ಆಚೆ ಹೋಗಿದ್ದಾನೆ, ಅವನಿಗೆ ಫೋನ್ ಮಾಡಿ ಏನಾದ್ರು ತರಕ್ಕೆ ಹೇಳ್ಬಿಡು. ಅಥವಾ ನಿಮ್ಮ ಹುಡುಗಂಗೆ ಫೋನ್ ಮಾಡಿದ್ರು ಆಗುತ್ತೆ. ಅಪ್ಪ, ನಂಗೆ ಚಾಟ್ಸ್ ಬೇಡ, ಏನು ಬೇಡ. ಓಕೆ, ಕೂಲ್ ಡೌನ್ ಮೈ ಡಿಯರ್. ನಿಮ್ಮ ಅಣ್ಣಗೆ ಫೋನ್ ಮಾಡು. ಮಾಡಮ್ಮ. ಸಿದ್ದಣ್ಣ, ಆರಾಮ? ಇಲ್ಲೇ ನನ್ನ ತಂಗಿ ಅಂಬಿ ಬಂದವಳೆ. ಬಿಸಿ ಬಿಸಿ ಮಸಾಲೆ, ಫುಲ್ಲು ಖಾರ ಇರಬೇಕು, 2 ಪ್ಲೇಟ್. ಸೂಪರ್. ಅಂಬೆ, ಒವ್ವ ಕೂತ್ಕೋಪ. ನಾನು ಜೈಲ್ಗೆ ಹೋಗೋಕ್ಕಿಂತ ಮುಂಚೆ ಹೇಳಿದ್ ನೆನ್ಪಿದ್ಯಾ ಅಂಬಿ? ಎಲ್ಲಿ ನಿನಗೆ ನಮ್ಮ ಏರಿಯಾನೇ ನೆನ್ಪಿಲ್ವಲ್ಲ? ಅಂಬಿ, ನಿನಗೆ ಮದ್ವೆ ಮಾಡ್ಬೇಕು ಅಂತ ಮಾತಾಡಿದ್ನಲ್ಲ, ಅಪ್ಪಿ ತಪ್ಪಿ ಅದಾದ್ರೂ ನೆನ್ಪಿದ್ಯಾ ಹೇಳು?
ಲೇ ಅಂಬಿ, ಇವ್ರುಗಳಿಗೆಲ್ಲ ಆವಾಜ್ ಹಾಕಿ ನಿನಗೇನೂ ಆಗಿಲ್ಲ ಅಂತ ಹೊರಗಡೆ ಕರ್ಕೊಂಡೋದೆ. ನೀನು ವಿಚಿತ್ರವಾಗಿ ಆಡ್ತಾ ಇದೀಯ ನೋಡು. ಇವ್ರುಗಳ ಮುಂದೆನಾದ್ರೂ ಪ್ಲೀಸ್ ಕಣೆ ನಾರ್ಮಲ್ ಆಗಿ ನಡ್ಕಳೆ, ಇಲ್ಲ ಅಂದ್ರೆ ಅವಜ್ಜಿ ನನ್ನ ಎದೆ ಮೇಲೆ ಹೊತ್ತು ಕೂತ್ಕೊಂಡು ಗುಂಬಿಡ್ತಾಳಷ್ಟೇ. ಏ ಅಂಬರ, ಮಗಿನ್ ಕರ್ಕೊಂಡು ಎಲ್ಲೋ ಹೋಗಿದ್ದೆ ಇಷ್ಟ ತನಕ? ಹೇಳಿರ್ಲಿಲ್ವಾ? ಸುಮ್ನೆ ಹಂಗೆ ಒಂದ್ ರೌಂಡು. ಹಂಗೆ ಏನಿದು ಡಬ್ಬಿ ಕೊಡಿಲಿ. ಏನ ಇವಳು ಹಿಂಗ ಆಡ್ತಾಳೆ? ಏ ಕೊಡಿಲಿ ಡಬ್ಬಿನ ಕೊಡೆ. ಹಾರ್ಲಿಕ್ಸ್ ಬಾಟ್ಲಿ ಇರಬೇಕು. ಅಜಯ್, ಅಣ್ಣನ ಮುಖ ನೋಡ್ತಿದ್ರೆ ಪಕ್ಕ ಹೊರಗಡೆ ಕಿರಿಕ್ ಮಾಡ್ಕೊಂಡು ಬಂದಂಗೈತೆ. ಒಳ್ಳೆ ಫಿಶ್ ಬಂದಂಗ ಆಡ್ತೀಯಲ್ಲೋ, ಸುಮ್ಮನೆ ನಿಂತ್ಕ. ಅಮರ ಪಿಳಿ 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 ಅಂತ ಕಣ್ಬಿಟ್ಕೊಂಡು ನೋಡ್ತಾವನೆ ನೋಡು. ಇದರಲ್ಲೇ ಅರ್ಥ ಆಗ್ತಾ ಇದೆ ಏನೋ ಎಡವಟ್ಟಾಗೈತೆ ಅಂತ. ಏಯ್ ಏನಾಯ್ತು ಅಂತ ಏನ್ಲಾ? ಏನು ಅಂತ ಹೇಳಜ್ಜಿ. ಇದ್ಕಿದ್ದಂಗೆ ತಲೆ ಸುತ್ತ ಬಿದ್ದೋದ್ಲು. ಅವಳನ್ನ ಎಚ್ಚರ ಮಾಡಿ ಎಬ್ಸೋಷ್ಟೊತ್ತಿಗೆ ದಮ್ಮೆಲ್ಲ ಇಳ್ದೋಯ್ತು ನಂದು. ನೀರ್ ಹಾಕಿ ಎಬ್ಸಾನ ಅಂದ್ರೆ ಎಲ್ಲೂ ನೀರೇ ಸಿಗ್ಲಿಲ್ಲ. ಕೊನೆಗೆ ಯಾವನು ಪುಣ್ಯಾತ್ಮ ಈ ಬಾಟ್ಲಲ್ಲಿ ನೀರ್ ತಂದು ಕೊಟ್ನಪ್ಪ. ಆವಾಗಿಂದ ತಪ್ಕೊಂಡೆ ಅವಳೆ ಬಿಡ್ತಾನೆ ಇಲ್ಲ. ಇವಳು ಎದ್ದ ಮೇಲೆ ಬಾಟ್ಲ್ ಇಟ್ಕೊಂಡು ಓಡ್ತಾವಳೆ ಬಾಟ್ಲು ಕೊಟ್ಟವನ್ ಕಡೆಗೆ. ನಾನ್ ನಿಲ್ಲಿಸ್ಬಿಟ್ಟು ಯಾಕೆ ಅಂಬಿ ಏನಾಯ್ತು ಅಂತಂದ್ರೆ ಬಾಟ್ಲನ್ ತೋರಿಸ್ತಾಳೆ, ಅವನನ್ನ ತೋರಿಸ್ತಾಳೆ. ಅವ್ನು ನೋಡಿದ್ರೆ ಬಾಟ್ಲ್ ಮರ್ದ್ಬಿಟ್ಟು ಹೋಗೇ ಬಿಟ್ಟವನೆ. ಆಮೇಲೆ ಇವಳನ್ನ ಸಮಾಧಾನ ಮಾಡಿ ಕರ್ಕೊಂಡ್ ಬರೋಷ್ಟೊತ್ತಿಗೆ ನಾನು ಹೆಣ ಬಿದ್ದೋಯ್ತು. ಲೈ, ಆ ಬಾಟ್ಲನ್ನ ಅಜ್ಜಿ ಕೊಟ್ಬಿಟ್ಟು ಹೋಗಮ್ಮ ಮಲ್ಕೋ ಹೋಗು. ಏ ಅಮರ, ಆ ಬಾಬಾ ಹೆಂಗೋ ಇವಳನ್ನ ಸರಿ ಮಾಡ್ತಿದ್ದ. ನೀನ್ ಬಂದ್ಬಿಟ್ಟು ಅವ್ನ್ ಓಡಿಸ್ಬಿಟ್ಟೆ. ಈಗ ನೋಡು ಅಜ್ಜಿ, ಯಾವ ದೆವ್ವನೂ ಇಲ್ಲ, ಮಣ್ಣು ಮಸಿ ಏನು ಇಲ್ಲ ಅಲ್ಲಿ. ತಲೆಗೆ ಅದೇನೋ ಪೆಟ್ ಬಿದ್ದೈತಲ್ಲ ಹಾಳಾದ್ದು, ಅದಕ್ಕೆ ಹೆಂಗ್ ಆಡ್ತಿರ್ಬೇಕು. ಹೇಳೋ ಮಾತೆ ಕೇಳಲ್ಲ ಅಂತಾಳೆ. ಏನಾಯ್ತು? ಅಯ್ಯೋ, ನನಗೂ ಗೊತ್ತಿಲ್ಲ. ಸರಿ ಬಾ ಮಗ, ಬೇಗ ಬಂದು ಊಟ ಮಾಡು, ಗೊತ್ತಾಗೈತೆ. ಬಾರ ನೋಡಿ, ಬೇಗ ಬಾಕೋ, ಖಾಲಿ ಆದ್ರೆ ಆಮೇಲೆ ಕೇಳ್ಬೇಡ. ಓ ಕಮ್ಲಿ, ಓಯ್ ಕಮ್ಲಿ. ಹಾ ಇದೇನವಿ, ಬ್ಯಾರೆ ಯಾರ ಕರಿತಾರಂಗ್ ಸುಮ್ಕೆ ಕುಂತಿದ್ಯಲ್ಲ. ನೋಡ್ಗುರು, ಸುಮ್ನೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ತಲೆ ತಿನ್ಬೇಡ. ಕಮ್ಲಿ, ಸುಮ್ಕೆ ಕುಂತ್ಬಿಟ್ಟೆ, ನಿದ್ದೆ ಬರ್ತಾ ಇಲ್ವಾ? ನನಗ್ ಬೇಕಾದಾಗ ನಾನು ನಿದ್ದೆ ಮಾಡ್ತೀನಿ. ನಿನಗ್ ನಿದ್ದೆ ಬಂತಾ? ಹೋಗ್ ಬಿತ್ಕೋ. ಬಿಟ್ಕೋನ ದೋಸ್ತು ಅಂತಿಲ್ಲ, ಸೋಡಾ ಬುಡ್ಡಿ. ದೋಸ್ತ್ಗೆ ಇಷ್ಟು ಸಲ್ಗೆ ಇಲ್ವಾ? ಸರಿ, ನಾನ್ ಮಲಿಕತ್ತೀನಿ. ಗುಡ್ ನೈಟ್ ಕಮ್ಲಿ. ಹಾ, ನೈಟಿ ನೈಟಿ, ಹೋಗು. ಕಮ್ಲಿ, ಮನಿಕಂಡಿರೋವಾಗ ಕನ್ನಡಕ ಯಾಕೆ ಹೇಳು? ತೆಗ್ದಿಟ್ ಮಲಗ್ಬೋದಲ್ಲ. ಹಾ, ನನ್ಗಿದನ್ನ ಹಾಕೊಂಡ್ರೇನೆ ನಿದ್ದೆ ಬರೋದು. ನೀನ್ ಸುಮ್ನೆ ಮಲ್ಕೋ. ಹಂಗಲ್ಲ ಕಮ್ಲಿ, ನೀನ್ ಮನಿಕಂಡಿರೋವಾಗ ಆ ಕಡೆ ಈ ಕಡೆ ಉರ್ಲಾಡಿದ್ರೆ ಕನ್ನಡಕ ಪಟಕ್ಕಂತ ಮುದ್ದೋಗಿ ನಿನ್ ಮಕ್ಕಕ್ಕೆ ನಾನು ಗೀರ್ಕಂಡ್ರೆ ಅದಕ್ಕೆ ಹೇಳ್ತೀನಿ. ಲೇ ಪೆಂಗಿ, ನೀನ್ ಹಿಂಗೆ ಆಡ್ತಿದ್ರೆ ನಾನು ಎದ್ದಾಗ ಅನಿಕೊಂಡ್ ರೂಮಲ್ಲಿ ಮಲ್ಕೋ. ಅಯ್ಯೋ ಬೇಡ ಬೇಡ ಕಮ್ಲಿ, ನೀನ್ ಇಲ್ಲ ಮನಿಕೋ.
ಚೆಮ್ಟೆ ಏ ಚೆಮ್ಟೆ, ನಾನ್ ರೆಡಿ ಅಣ್ಣ. ಎಷ್ಟೊತ್ತಲ್ಲ ಹುಡುಗಿನ ನೀನು? ನೋಡೋಣ ಹೆಂಗ್ ರೆಡಿ ಆಗಿದ್ದೀನಿ. ನೀನು ನಿನ್ನ ಅವತಾರನ. ಅಜಯ್, ನೀನೇನಣ್ಣ ಸಖತ್ತಾಗಿ ರೆಡಿ ಆಗ್ಬಿಟ್ಟಿದ್ಯಾ? ಅಜಯ್ ಒಳ್ಳೆ ಅಂಬಿಂಗ್ ಕರ್ಕೊಂಡ್ ಬತ್ತೀಯ ಬೇಗ ಹಿಂಗೆ. ಏ ಬಂದೆ ಇರ ಬರೋ ಅಷ್ಟರಲ್ಲಿ ನನ್ ಬಂಗಾರ ಎಷ್ಟ್ ಚೆನ್ನಾಗಿ ಕಾಣ್ತೈತೆ ನೋಡು. ಅಂದ ನಾನು ಹೇಳಿದ್ದಲ್ಲ ನೆನ್ಪಿರೋ ತಾನೆ? ಜಾಣ. ಅಂಬಿ, ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳವ. ಅಯ್ಯಯ್ಯಪ್ಪ, ಅಯ್ಯಯ್ಯೋ, ಇಂಥದನ್ನೆಲ್ಲ ನೋಡೋದಕ್ಕ ನಾನ್ ಬದುಕಿರ್ಬೇಕು. ಅಕ್ಕೋ, ಅಣ್ಣ ಹೇಳಿದ್ದು ಆ ಓಲ್ಡ್ ಲೇಡಿ ಕಾಲಕ್ಕೆ ಬೀಳು ಅಂತ, ಈ ಗೋಲ್ಡ್ ಬಾಡಿಗಲ್ಲ ಅಕ್ಕ. ಏನಂದೆ? ಓಡ್ಲೇಡಿನ ಓಡ್ಲೇಡಿ. ಅಂಬಿ, ನಾನ್ ಹೇಳಿದ್ದು ಅಜ್ಜಿ ಕಾಲಿಗೆ ಬಿದ್ದು ಆಶೀರ್ವಾದ ತಗೋ ಅಂತ. ಈಗ ಅಜ್ಜಿ ಕಾಲ್ಗಲ್ಲ, ಬೀಳು. ನನ್ ಕಣ್ಮಣಿ ನೀನು. ಅದೇನು ಹೇಳ್ತಾರಲ್ಲ, ಏನದು ಶ್ಯಾಮ್ ಹೋಗಿ ಲಾವ್ ಬಾ ಏನ? ಅಜ್ಜಿ, ಈ ಅಮರ ಜೊತೆಲಿರೋ ತನಕ ಕ್ಷೇಮಕ್ಕೆ ಏನು ಕೊಡ್ತೇ ಇಲ್ಲ. ನೋಡ್ತಾ ಇರೋ, ಇವಾಗ ಖಾಲಿ ಕೈಲಿ ಹೋಗ್ಬೋದು, ಬರ್ಬೇಕಾದ್ರೆ ಬಾಚ್ಕೊಂಡ್ ಬರ್ತೀವಿ. ಏನೋ ಚೆಮ್ಟೆ? ಒಂದ್ ಮೂಟೆ ಕೆಮ್ಮಣ್ಣ. ಅಯ್ಯಪ್ಪ, ಸುಮ್ಮನೆ ತಮಾಷೆಗೆ ಅಣ್ಣ. ಸೂಪರ್ ಅಣ್ಣ, ಕೊಡು ಕೈಗೆ. ಕರೆಕ್ಟಾಗಿ ಹೇಳಿದೆ ಅಜಯ್. ನಾವು ಹೋಗಿ ಬರೋ ಅಷ್ಟರಲ್ಲಿ ಕೋಳಿ ಸಾರು ಮಾಡಿರೋ, ನಾವು 3 ಜನ ಸಾರಿಸ್ಬಿಡ್ತೀವಿ. ಕೋಳಿ ಸಾರು ಮಾಡಿದ್ರೆ ಚೆನ್ನಾಗಿ ಸಾರಿಸ್ಬಿಡ್ತೀಯ. ಏ ಚೆನ್ನಾಗಿ ತಗೊಂಬಂದ್ರೆ ಕೋಳಿ ಸಾರು, ಇಲ್ಲ ಅಂದ್ರೆ ಮೊಟ್ಟೆ ಸಾರು. ಹುಷಾರಾಗಿರ್ಬೇಕಣ್ಣ. ಅಂಬೆ ಬಾ, ಇವತ್ತು ನೀನು ನಮ್ಮ ಮತ್ತೆ ಮೊದ್ಲಿನ ತರ ಹುಲಿ ಹಂಗ್ ಟ್ರೈನಿಂಗ್ ಕೊಡ್ತೀನಿ. ಬಾ ಬಾ. ಇಟ್ಕೊಟ್ರು. ತಂಗ್ಯ ಬಾ. ಒಬ್ಬ ಬುವ್ವ ಅಯ್ಯ ಎದುರ್ಕೋಬೇಡ. ನಾನಿದ್ದೀನಿ ಬಾರಕ. ಅಪ್ಪ, ನಮ್ಮ ಹಳೆ ಹುಲ್ಲಿ ಆ ಕಾಡೆ ತಿಳಿದ್ಬಿಡ್ತು. ಇವತ್ತು ಒಳ್ಳೆ ಲಾಭ. ಕೋಳಿ ಸಾರಿ ಮಾಡ್ಬೇಕು. ಯಾವ ಮನೆ ಕೋಳಿ ಬೇಕೋದು? ಲಿಂಗಮ್ಮನ ಮನೆ ಕೋಳಿ ಚೆನ್ನಾಗೈತೆ. ಅಣ್ಣ, ಏನ್ ಇವಳು ಹಿಂಗ್ ಮಲ್ಗಿದ್ದಾಳೆ? ಕಮ್ಲಿಗೆ ಏನಾಗಿದೆ? ಹಾಯ್ ಋಷಿ, ಗುಡ್ ಮಾರ್ನಿಂಗ್. ಕಮ್ಲಿಯವ್ರು ಯಾಕೆ ಕನ್ನಡಕ ಹಾಕೊಂಡು ಮಲ್ಕೊಂಡಿದ್ದಾರೆ? ಅಯ್ಯೋ, ನಾನು ಹೇಳಿದ್ನಲ್ಲ ಸರ್, ನಿನ್ನೆ ರಾತ್ರಿಯಿಂದ ಅವಳು ಹಿಂಗೆ ಮಲ್ಗೋಳೆ.
ಅನಿಕಾ ನೀನ್ ಮಾಡ್ತಿರೋದೆಲ್ಲ ಗೊತ್ತಾಗ್ತಿಲ್ಲ ಅನ್ಕೊಂಡಿದ್ಯಾ? ಕಂಬ್ಲಿ ಅವ್ರಿಗೆ ಏನಕ್ಕೆ ಗಾಗಲ್ಸ್ ಹಾಕ್ದೆ? ಅಯ್ಯೋ ಮೇಷ್ಟ್ರೆ, ಇದು ಗೂಗಲ್ ಅಲ್ಲ, ಕನ್ನಡಕ. ಅದನ್ನೇ ಕಂಬ್ಲಿ ಅಣ್ಣನೂ ಹೇಳಿದ್ದು. ಓ, ಇದಕ್ಕೆ ಹೆಸರು ಚೇಂಜ್ ಮಾಡ್ಬಿಟ್ರಾ? ಟೆಲ್ ಮಿ ಅನಿಕಾ, ಅದನ್ನ ಯಾಕೆ ಅವ್ರಿಗೆ ಹಾಕ್ದೆ? ಅದು ರಿಷಿ ಆಕ್ಚುಲಿ ಗಾಗಲ್ಸ್ ಹಾಕೊಂಡಿಲ್ಲ ಅಂದ್ರೆ ಅವಳು ಗಲಾಟೆ ಮಾಡ್ತಾಳೆ. ಇಲ್ಲಿ ಗಂಟ ಎಲ್ಲಾನು ಸಲೀಸಾಗೆ ಆಗೈತೆ. ಅಂಬಿ, ಲಾಸ್ಟ್ ಓವರ್, ಲಾಸ್ಟ್ ಬಾಲ್ ನಿಂಗೆ ಬರೋದು, ಹುಷಾರಾಗಿ ಆಡ್ಕೋ. ಇಷ್ಟು ದಿನ ಗಲಾಟೆ ಮಾಡದೇ ಇದ್ದವರು ಈಗ ಕನ್ನಡಕ ಕೊಟ್ಟಿಲ್ಲ ಅಂತ ಗಲಾಟೆ ಮಾಡ್ತಾರ? ಮೇಷ್ಟ್ರೆ, ಅನಿಕಾ ಹೇಳ್ತಿರೋದು ನಿಜಾನೇ. ಮೊದ್ಲದನ್ನ ತೆಗಿರಿ. ಅಯ್ಯೋ ಬೇಡ ಮೇಷ್ಟ್ರೆ, ಯಾಕೆ? ಅದು ನನ್ಗೆ ಮದ್ರಸಾಯಿ ಆಗಿದೆ, ತೆಗೆದ್ರೆ ತೊಂದರೆ ಆಗುತ್ತೆ, ಅದಕ್ಕೆ ಬೇಡ ಮೇಷ್ಟ್ರೆ. ನೆನ್ನೆ ಚೆನ್ನಾಗೇ ಇದ್ರಲ್ಲ, ತೆಗಿರಿ ನೋಡೋಣ. ಮೇಷ್ಟ್ರೆ, ನನ್ನಿಂದ ಬೇರೆ ಯಾರಿಗೂ ತೊಂದರೆ ಆಗೋದ್ ಬೇಡ. ನೆನ್ನೆ ನೀವು ಹೋದ್ಮೇಲೆ ಹಿಂಗಾಯ್ತು. ಮದ್ರಸಾಯಿ ಆದ್ರೆ ಒಬ್ರಿಂದ ಒಬ್ರಿಗೆ ಹರಡ್ಬೇಕು. ನಿಮ್ಮನ್ನ ಬಿಟ್ರೆ ಮನೇಲಿ ಎಲ್ಲರೂ ಚೆನ್ನಾಗೇ ಇದಾರಲ್ಲ. ಅಯ್ಯೋ ದಡ್ ಮೇಷ್ಟ್ರೆ, ಅದಕ್ಕೆ ಅಲ್ವಾ ನನಗೆ ಗೂಗಲ್ ಹಾಕೊಂಡಿರೋದು. ಸರಿ ಆಯ್ತು, ಬಾ ಮನೆಗೆ ಹೋಗೋಣ. ಈಗ ನಾನು ಕಾಡಲ್ಲ ಇದ್ದೀನಿ, ಮನೆಗೆ ಬರ್ಬೇಕಂತೆ. ನಮ್ಮನೆಗೆ ಸ್ವಲ್ಪ ಕೆಲಸ ಇದೆ, ಬಾ. ವಾಟ್? ನಿನ್ ಮನೆಗ? ಯಾಕೆ? ಏನ್ ಕೆಲ್ಸ? ಎಲ್ಲದಕ್ಕೂ ನಿಂಗೆ ಪರ್ಮಿಷನ್ ತಗೊಬೇಕಾ? ಕಂಬ್ಲಿ ಅವ್ರೆ, ನೀವು ನಡೀರಿ. ಅಲ್ಲ ರಿಷಿ, ದಿಢೀರಂತ ಹೀಗ್ಯಾಕೆ? ಅನಿಕಾ, ಐ ಆಮ್ ಟೆಲಿಂಗ್ ಯು ಫಾರ್ ದ ಲಾಸ್ಟ್ ಟೈಮ್, ನನ್ನ ಕ್ವಶನ್ ಮಾಡಬೇಡ. ಓಕೆ ಫೈನ್, ನಾನು ಏನು ಕೇಳಲ್ಲ. ಬಟ್ ಅಟ್ ಲೀಸ್ಟ್ ಕಮ್ಮಿ ಫ್ರೆಶ್ ಅಪ್ ಆಗಿ ಆದ್ರೂ ಬರಲಿ. ಸರಿ ಕಮಲಿ ಅವರೇ, ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ. ಹುಷಾರು ಕಮ್ಲಿ. ಈಗ ಗೊತ್ತಾಯ್ತಾ ರಚನಾ, ಹಿಂಗೆ ಯಾಕೆ ಭಯ ಬಿದ್ದು ಓಡೋದ್ಲು ಅಂತ? ಅನಿಕಾ, ನೀನೆಲ್ಲಿ ಹೋಗ್ತಿದ್ಯಾ? ಐ ಹ್ಯಾವ್ ಟು ಮೇಕ್ ಅ ಕಾಲ್ ಮಾಡಬೇಕಿತ್ತು. ಅವನು ಇವನು HMT ನಾವ್ ಎತ್ತಾಕೊಂಡು ಹೋಗ್ಲಿ ಅಂತಾನೆ ಪರ್ಸ್ ನೋಡ್ ಹೆಂಗ್ ಮಾಡಿಕೊಂಡವನ. ಅಕ್ಕನಿಗೆ ಸುಲಭ ಆಗ್ಲಿ ಅಂತ ದೇವರೇ ಕಳ್ಸಿರೋ ಪೀಸ್ ಇದು. ಅಕ್ಕ, ಇದೇ ನಿನ್ಗೆ LKG. ಹೋಗು, ಸಕ್ಸಸ್ಫುಲ್ ಆಗಿ ಕೋರ್ಸ್ ಮುಗಿಸ್ಕೊಂಡ್ ಬಾ. ಆಲ್ ದ ಬೆಸ್ಟ್. ಅಂಬಿನಾ? ಏನಣ್ಣ ಅಂಬಿನಾ ಅಂತ್ಯಾ? MLA ಮನೆಗೆ ಹೋಗಿ ಬೆಳ್ಳಿ ಗಣಪತಿ ಕತ್ಕೊಂಡ್ಬಂದಿರೋ ಕಿಲ್ಲಾಡಿಗಳು ನಾವು. ಅಂಬಿನಾ ಅಂತ್ಯಾ? ಇದು ಯಾವ್ದಿದು? ಜಿಲೇಬಿ ಇದ್ದಂಗೆ ತಿಂದಾಕ್ಬಿಡ್ತೀವಿ. ಅಕ್ಕ, ನೀನು ಹೋಗಕ್ಕ.
ಹೇಳ್ತೀನಿ ಸುಮ್ಮನೆ ಒನ್ ಟೂ ತ್ರೀ. ಇಡೀ ಪ್ರಪಂಚದಲ್ಲಿ ಪ್ರಕೃತಿನೇ ಉಡುಗೊರೆಯಾಗಿ ಕೊಡೋ ಅದೃಷ್ಟ ಯಾವ ಪ್ರೇಮಿ ತಾನೇ ಸಿಗುತ್ತೆ ಹೇಳಿ. ನೀವು ಕೇಳಿದ್ದು ಚಿಕ್ಕದೇ ಇರ್ಬೋದು, ಆದ್ರೆ ಅದನ್ನ ಈಡೇರಿಸಿದಾಗ ಸಿಗುತ್ತಲ್ಲ ಖುಷಿ, ಅದು ತುಂಬಾ ದೊಡ್ಡದು. I love you, ಕಮಲಿ ಅವರೇ. ಅಣ್ಣ, ಯು ಲುಕ್ ಸೋ ಡಿಸ್ಟರ್ಬ್. ಏನಾಯ್ತು? ಏನಿಲ್ಲ. ಅಯ್ಯೋ, ಏನು ಇಲ್ಲ ಅನ್ಕೊಂಡು ಯಾವ್ದಾರು ಹುಣ್ಸೆ ಮರಕ್ಕೆ ಹೋಗ್ಬಿಟ್ಟು ಇಕ್ಬಿಟ್ಟಿರಾ. ಮುಂದೆ ನೋಡ್ಕೊಂಡು ಗಾಡಿ ಬಿಡಿ ಮೇಷ್ಟ್ರೆ. ಅಯ್ಯ, ಅದ್ಯಾಕ್ ಹಂಗ್ ನೋಡ್ತಿದ್ಯಾ? ನನ್ಗೂ ಇನ್ನು ಬಾಳಿ ಬದುಕ್ಬೇಕು ಅನ್ನೋ ಆಸೆ ಇದೆ. ಈಗ ತಾನೇ ಇಂಥ ಮನೆ ಕಾಲಿಟ್ಟಿದೀನಿ. ಇಂಥ ಮನೆಗ ಅಂದ್ರೆ? ಅಂದ್ರೆ ನನ್ ಮನೆಗೆ. ಒಂದೊಂದ್ಸಲ ನೀನ್ ಮಾತಾಡೋದ್ ಏನು ಅರ್ಥ ಆಗಲ್ಲ ಕಮ್ಲಿ. ನಾನ್ ಸ್ವಲ್ಪ ಹಂಗೆ. ನಿಮ್ ಅಣ್ಣನ ಒಂದ್ ಸ್ವಲ್ಪ ನೆಟ್ ಕಾರ್ ಓಡ್ಸಕ್ ಹೇಳು. ಬಾ ಮನೆಗೆ ಹೋಗೋಣ, ಹೊಟ್ಟೆ ಗುಯಿ ಅಂತ ಇದೆ. ಬಾ, ಅಜ್ಜಿ ಏನಾದ್ರು ಮಾಡಿರ್ತಾಳೆ, ತಿನ್ಬಿಟ್ಟು ಉಗಿಸ್ಕಳ. ಹೋಗಲ್ಲ, ಇವಳು ಆಡಿದ ಮಾತು ಹೊಟ್ಟೆ ತುಂಬ ಹೋಗೈತೆ ನಂದು. ಅಯ್ಯೋ, ನನ್ಗೆ ಹೊಟ್ಟೆ ಆಗ್ತಾ ಇತ್ತು, ಬಾ ಅಂತೀನಿ. ಬಾ. ಅಣ್ಣ, ಅಕ್ಕ ಎಲ್ಲೋ ಅಲ್ಲೇನೋ ಮಾಡ್ತಾವಳೆ. ಅಂಬಿ, ಏನಾಯ್ತು? HMT ಏನೋ ತಂದೆ ಬಂದ್ ಕತೆ. ಬಂದಾಗಿಂದ ವಿಚಿತ್ರವಾಗಿ ಆಡ್ತಾವಳೆ, ಅದ್ರಲ್ಲಿ ನಿನ್ನೆಯಿಂದ ಇನ್ನ ವಿಚಿತ್ರವಾಗಿ ಆಡ್ತಾವಳೆ. ಏನ್ ಹೇಳ್ತಿದ್ಯಾ ನೀನು? ಹೌದು HMT, ನೆನ್ನೆ ವಾಟರ್ ಬಾಟಲ್ ತೋರ್ಸ್ಕೊಂಡು ಹಿಂಗೆ ಆಡ್ತಾ ಇದ್ಲು. ಇವಾಗ ನೋಡಿದ್ರೆ ಕಾರ್ ತೋರಿಸ್ತಾವಳೆ. ಅಣ್ಣ, ನೀನ್ ಹೇಳದ್ಮೇಲೆ ನನಗೊಂದು ಜ್ಞಾಪನಕ್ಕೆ ಬಂತು. ಒಂದು ಇಂಗ್ಲಿಷ್ ಪಿಕ್ಚರ್ ನೋಡಿದ್ದೆ. ಆ ಪಿಕ್ಚರಲ್ಲೂ ಹಿಂಗೆ ಒಂದ್ ಕಾರಲ್ಲಿ ದೆವ್ವ ಸೇರ್ಕೊಂಡ್ಬಿಟ್ಟಿರುತ್ತೆ, ಅದ್ರ ಪಾಡ್ಗೆ ಅದು ಓಡಾಡ್ತಾ ಇರುತ್ತೆ. ಏಯ್ ಬೇಕೂಫಾ, ಹೋಗಿ ನೀನು ಕೇಳದ್ನಲ್ಲ, ನನಗ್ ಬುದ್ಧಿ ಇಲ್ಲ. ಅದು ನಿಜ ಅನ್ನು ಏನಾ? ಅಣ್ಣ, ನಾನು ಹೇಳೋದನ್ನ ಸ್ವಲ್ಪ ಪೂರ್ತಿಯಾಗಿ ಕೇಳು. ಹೇಳು. ಅಕ್ಕ ಕಾರ್ನ ನೋಡಿದ ತಕ್ಷಣ ಹಿಂಗ ಆಡ್ತಾವಳೆ ಅಂದ್ರೆ ಯಾವುದೋ ಕಾರು ಅಕ್ಕಂಗ್ ತಲೆಗೆ ಡಿಕ್ಕಿ ಹೊಡೆದಿರ್ಬೋದಾ? ಅವಳಿಗೆ ಏಟ್ ಬಿತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ಹಿಂಗೆ ಮಾತಾಡ್ತಾರೆ ನಿನಗಂತೂ ಬೀಳ್ತವೆ. ಬೇಡ, ಸುಮ್ಮನೆ ಇರು. ಅಕ್ಕ ನಡಿಯಕ್ಕ, ಕಾರ್ ತಾನೆ, ಹೊಸ ತಂದು ಕೊಡೋಣ. ನಡಿಯಕ್ಕ, ಕಾರ್ ತಾನೆ.